ಪ್ರೈಸ್ ದ ಲಾರ್ಡ್ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ ದಿನದಿಂದಲೇ ನನಗೆ ಕೆಲವರು ಕಾಮೆಂಟ್ ಮಾಡಿದರು, ನಾನು ದೇವರಿಗೆ ಹತ್ತಿರವಾಗಿ ಭಕ್ತಿಯಿಂದ ಬದುಕಬೇಕು ಅಂದುಕೊಳ್ಳುತ್ತೇನೆ, ಆದರೆ ಬದುಕಲು ಆಗುತ್ತಿಲ್ಲ. ಪಾಪ ಮಾಡದೆ ದೇವರೊಂದಿಗೆ ಇರಬೇಕು ಅಂದುಕೊಳ್ಳುತ್ತೇನೆ, ಆದರೆ ಪಾಪ ಮಾಡದೆ ಇರಲು ಆಗುತ್ತಿಲ್ಲ. ನನಗಾಗಿ ಪ್ರಾರ್ಥನೆ ಮಾಡಿ, ಹೀಗೆ ಆಗದಂತೆ ಇರಲು ಏನು ಮಾಡಬೇಕು ಎಂದು ಬಹಳ ಮಂದಿ ನನ್ನನ್ನು ಕೇಳಿದರು. ಅವರಿಗಾಗಿ ನಾನು ಪ್ರತಿದಿನ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದೆ. ಆಗ ದೇವರು ನನಗೆ ಕೆಲವು ಆಲೋಚನೆಗಳನ್ನು ಕೊಟ್ಟರು. ಆ ಆಲೋಚನೆಗಳನ್ನೆಲ್ಲ ಈ ವಿಡಿಯೋದಲ್ಲಿ ಹಂಚಿಕೊಳ್ಳುತ್ತೇನೆ. ನಾವು ಯಾಕೆ ದೇವರಿಗೆ ಹತ್ತಿರವಾಗಿ ಇರಬೇಕು ಎಂದುಕೊಂಡರೂ ಇರಲಾಗುತ್ತಿಲ್ಲ. ದೇವರನ್ನು ಹೆಚ್ಚು ಪ್ರೀತಿಸಬೇಕು, ದೇವರಿಗೆ ಇಷ್ಟವಾದ ವ್ಯಕ್ತಿಯಾಗಿ ಬದುಕಬೇಕು ಎಂಬ ಆಸೆ, ಬಯಕೆ ಎಲ್ಲವೂ ಇದ್ದರೂ ಕೂಡ ಯಾಕೆ ನಾವು ದೂರವಾಗುತ್ತೇವೆ? ಯಾಕೆ ಹಿಂದೆ ಬೀಳುತ್ತೇವೆ? ಯಾಕೆ ಮತ್ತೆ ಮತ್ತೆ ಮಾಡಬಾರದು ಎಂದುಕೊಂಡ ಪಾಪವನ್ನೇ ಮಾಡುತ್ತೇವೆ? ಈ ಎಲ್ಲವನ್ನು ಜಯಿಸಿ ಆತ್ಮೀಯ ಜೀವನದಲ್ಲಿ ಹೇಗೆ ಬೆಳೆಯಬೇಕು ಎಂಬ ಎಲ್ಲ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಕೊನೆಯವರೆಗೂ ನೋಡಿ. ಈ ವಿಡಿಯೋ ಮೂಲಕ ಕನಿಷ್ಠ ಒಂದು ಆತ್ಮವಾದರೂ ದೇವರಿಗೆ ಹತ್ತಿರವಾಗಬೇಕು ಎನ್ನುವುದು ನನ್ನ ಮುಖ್ಯ ಉದ್ದೇಶ. ನೀನು ದೇವರಿಗೆ ಹತ್ತಿರವಾಗಬೇಕಾದರೆ ಮೊದಲಿಗೆ ನೀನು ಕ್ರಿಯೆ ಮಾಡುವುದಲ್ಲ, ದೇವರು ನಿನ್ನೊಳಗೆ ಕ್ರಿಯೆ ಮಾಡಬೇಕು. ದೇವರ ಪ್ರೀತಿ ನಿನ್ನ ಹೃದಯವನ್ನು ಸ್ಪರ್ಶಿಸಬೇಕು, ದೇವರ ಪ್ರೀತಿ ನಿನ್ನ ಹೃದಯದಲ್ಲಿ ತುಂಬಬೇಕು. ಹೀಗೆ ದೇವರ ಪ್ರೀತಿ ನಮ್ಮ ಹೃದಯವನ್ನು ತಾಕಿದಾಗ ಮಾತ್ರ ನಾವು ದೇವರಿಗೆ ಹತ್ತಿರವಾಗಬಹುದು, ಅಂತ್ಯದವರೆಗೆ ಆತನಿಗೆ ನಿಷ್ಠೆಯಿಂದ ನಿಂತುಕೊಳ್ಳಬಹುದು. ನೀವು ಬೈಬಲ್ನಲ್ಲಿ ಗಮನಿಸಿದರೆ ಕೆಲವರು ಯೇಸು ಪ್ರಭುವನ್ನು ರೊಟ್ಟಿಗಾಗಿ ಹಿಂಬಾಲಿಸಿದರು, ಕೆಲವರು ಸ್ವಸ್ಥತೆಗಾಗಿ ಹಿಂಬಾಲಿಸಿದರು, ಕೆಲವರು ಅದ್ಭುತಗಳಿಗಾಗಿ ಹಿಂಬಾಲಿಸಿದರು, ಆದರೆ ಒಬ್ಬನೇ ಆತನ ಪ್ರೀತಿಗಾಗಿ ಹಿಂಬಾಲಿಸಿದನು. ಇಲ್ಲಿ ಅಂತ್ಯದವರೆಗೆ ಶಿಲುಬೆಯ ಹೊರಗೆ ಆತನ ಜೊತೆಗೆ ಉಳಿದವನು ಯೋಹಾನನೇ. ಹೀಗೆ ಯಾಕಾಯಿತು? ಯೋಹಾನನೇ ಯಾಕೆ ಅಂತ್ಯದವರೆಗೆ ಆತನ ಜೊತೆ ಉಳಿದನು? ಇತರರು ಯಾಕೆ ಇರಲಿಲ್ಲ? ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ಯೋಹಾನನು ಅಂತ್ಯದವರೆಗೆ ಉಳಿದಿದ್ದಕ್ಕೆ ಕಾರಣ ಏನೆಂದರೆ, ಯೇಸು ಪ್ರಭು ಯೋಹಾನನನ್ನು ಎಲ್ಲರಿಗಿಂತ ಹೆಚ್ಚು ಪ್ರೀತಿಸಿದರು. ದೇವರ ಪ್ರೀತಿ ಯೋಹಾನನನ್ನು ಹೆಚ್ಚು ಪ್ರಭಾವಿತಗೊಳಿಸಿತು. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಪೇತ್ರನು ಹಿಂತಿರುಗಿ ನೋಡಿದಾಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಆ ಶಿಷ್ಯನು ಊಟದ ಸಮಯದಲ್ಲಿ ಯೇಸುವಿನ ಎದೆಗೆ ಒರಗಿಕೊಂಡು, ಕರ್ತನೇ, ನಿನ್ನನ್ನು ಹಿಡಿದುಕೊಡುವವನು ಯಾರು ಎಂದು ಕೇಳಿದವನೇ. ಇಲ್ಲಿ ಪೇತ್ರನು ಯೋಹಾನನನ್ನು ನೋಡಿದನು. ಯೋಹಾನನು ತನ್ನನ್ನು ಯೇಸು ಪ್ರೀತಿಸಿದ ಶಿಷ್ಯನು ಎಂದು ವರ್ಣಿಸುತ್ತಾನೆ. ಆದುದರಿಂದ ದೇವರು ಯೋಹಾನನನ್ನು ಹೆಚ್ಚು ಪ್ರೀತಿಸಿದರಿಂದಲೇ ಯೋಹಾನನು ಯೇಸು ಪ್ರಭುವನ್ನು ಅಂತ್ಯದವರೆಗೆ ಬಿಡಲಿಲ್ಲ. ಈಗ ಮುಖ್ಯವಾದ ಪ್ರಶ್ನೆ ಏನೆಂದರೆ, ದೇವರಿಗೆ ಹತ್ತಿರವಾಗಬೇಕಾದರೆ ದೇವರ ಪ್ರೀತಿ ನಮ್ಮ ಹೃದಯವನ್ನು ತಾಕಬೇಕು ಎಂಬುದು ಸರಿಯೇ, ಆದರೆ ದೇವರ ಪ್ರೀತಿ ನಮ್ಮನ್ನು ತಾಕಬೇಕಾದರೆ ನಾವು ಏನು ಮಾಡಬೇಕು ಎಂದು ನೀನು ನನ್ನನ್ನು ಕೇಳಬಹುದು. ನನಗೆ ದೇವರು ಕೆಲವು ಆಲೋಚನೆಗಳನ್ನು ಕೊಟ್ಟರು, ಅವನ್ನೆಲ್ಲ ಈಗ ಹೇಳುತ್ತೇನೆ, ಕೇಳಿ. ಮೊದಲನೆಯ ಕಾರ್ಯ, ನಮ್ಮ ಕಠಿಣವಾದ ಹೃದಯವನ್ನು ಶಿಲುಬೆಯ ದೃಶ್ಯದಿಂದ ಮುರಿಯಬೇಕು. ಪಾಪದ ಕಾರಣದಿಂದ ನಮ್ಮ ಹೃದಯ ಕಠಿಣವಾಗುತ್ತದೆ. ಯಾವಾಗ ಯೇಸು ಪ್ರಭು ನಮ್ಮ ಪಾಪಕ್ಕಾಗಿ ಸತ್ತರೂ ನನಗಾಗಿ ಶಿಲುಬೆಗೆ ಹಾಕಲ್ಪಟ್ಟರು ಎಂದು ಹೃದಯವು ಒಡೆಯುತ್ತದೆ, ಯಾವಾಗ ಇನ್ನೆಂದಿಗೂ ಪಾಪ ಮಾಡಬಾರದು ಎಂಬ ಮನಸ್ಸು ನಿನ್ನೊಳಗೆ ಬರುತ್ತದೋ ಅಂದು ನಿನ್ನ ಹೃದಯವು ಪ್ರೀತಿಯಿಂದ ತುಂಬುತ್ತದೆ. ಯೇಸು ಪ್ರಭು 6 ಗಂಟೆಗಳ ಕಾಲ ಶಿಲುಬೆಯಲ್ಲಿ ತೂಗುತ್ತಿದ್ದರು. ಯೋಹಾನನೇ ನೋಡಿದನು. ಯೋಹಾನನು ಯೇಸು ಪ್ರಭುವನ್ನು ಕೊನೆಯ ಕ್ಷಣದವರೆಗೂ ಬಿಡಲಿಲ್ಲ. ಆದುದರಿಂದ ಯೋಹಾನನು ದೇವರ ಪ್ರೀತಿಯ ಬಗ್ಗೆ ಹೆಚ್ಚು ಬರೆದನು. ಹೊಸ ಒಡಂಬಡಿಕೆಯಲ್ಲಿ ಪ್ರೀತಿ ಎಂಬ ಪದವು ಯೋಹಾನನು ಬರೆದ ಮೊದಲನೆಯ ಪತ್ರಿಕೆಯಲ್ಲಿ ಹೆಚ್ಚು ಬಾರಿ ಬರುತ್ತದೆ. ಒಮ್ಮೆ ಆ ಪತ್ರಿಕೆಯನ್ನು ಓದಿ, ಆ ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ ಪ್ರೀತಿ ಎಂಬ ಪದವು ಹೆಚ್ಚು ಬಾರಿ ಪುನರಾವರ್ತನೆಯಾಗುತ್ತದೆ. ಏಕೆಂದರೆ ಯೋಹಾನನೇ ಶಿಲುಬೆಯ ದೃಶ್ಯವನ್ನು ಹೆಚ್ಚು ಸಮಯ ನೋಡಿದನು. ಆದುದರಿಂದ ದೇವರ ಪ್ರೀತಿ ಆತನನ್ನು ತಾಕಿತು. ನಾವು ಅದೇ ರೀತಿ ಶಿಲುಬೆಯ ದೃಶ್ಯವನ್ನು, ಆತನ ಪ್ರೀತಿಯನ್ನು ಧ್ಯಾನಿಸಬೇಕು. ಯೇಸು ಪ್ರಭು ಎಲ್ಲರಿಗಾಗಿ ರಕ್ತ ಸುರಿಸಿ ಸತ್ತರು, ಆದರೆ ಯೇಸು ಪ್ರಭು ನನಗಾಗಿ ರಕ್ತ ಸುರಿಸಿದರು, ನನಗಾಗಿ ಪ್ರಾಣ ಬಿಟ್ಟರು ಎಂದು ಯೋಚಿಸು. ನನಗಾಗಿ ಅಲ್ಲವೇ? ಆತನಿಗಾಗಿ ನಾನು ಬದುಕಲಾರೆನಾ? ನನಗಾಗಿ ಅಲ್ಲವೇ 6 ಗಂಟೆಗಳ ಕಾಲ ಶಿಲುಬೆಯಲ್ಲಿ ತೂಗಿದರು? ಆತನಿಗಾಗಿ ನಾನು ಪಾಪ ಮಾಡದೆ ಇರಲಾರೆನಾ? ನನಗಾಗಿ ಅಲ್ಲವೇ ಆತನನ್ನು ಹೊಡೆದರು, ಉಗುಳಿದರು, ಕೊರಟೆಗಳಿಂದ ಆತನ ದೇಹವನ್ನು ಹರಿದು ಹಾಕಿದರೂ ಸಹ ಮೌನವಾಗಿದ್ದರು? ಆತನಿಗಾಗಿ ನಾನು ಕೋಪವನ್ನು ಕಡಿಮೆ ಮಾಡಿಕೊಂಡು ಪ್ರೀತಿಯಿಂದ ಬದುಕಲಾರೆನಾ? ಹೀಗೆ ಯಾವಾಗಲೂ
ಶಿಲುಬೆಯಲ್ಲಿ ಯೇಸಯ್ಯನನ್ನು ಧ್ಯಾನಿಸುತ್ತಿರು. ನಿನ್ನೊಳಗೆ ಒಂದು ಅದ್ಭುತವಾದ ಬದಲಾವಣೆಗೆ ಬರುತ್ತದೆ. ನಿನಗೆ ತಿಳಿಯದೆ ನಿನ್ನ ಹೃದಯವು ಮುರಿಯುತ್ತದೆ. ದೇವರ ಪ್ರೀತಿ ನಿನ್ನ ಹೃದಯವನ್ನು ತಾಕುತ್ತದೆ. ನಿನ್ನ ಕಣ್ಣಿನಲ್ಲಿ ಕಣ್ಣೀರು ಹೊಳೆಯಂತೆ ಬರುತ್ತದೆ. ಆ ಕಣ್ಣೀರಿನ ಮೂಲಕ ನಿನ್ನ ಕಠಿಣ ಹೃದಯವು ಪಶ್ಚಾತ್ತಾಪದ ಹೃದಯವಾಗಿ ಮಾರ್ಪಡುತ್ತದೆ. ಅದೇ ಕಣ್ಣೀರಿನ ಮೂಲಕ ನಿನ್ನೊಳಗಿನ ಕತ್ತಲೆ ಹೋಗಿ ನಿನ್ನೊಳಗೆ ಯೇಸುವಿನ ಮಹಿಮೆ, ಆತನ ಪ್ರೀತಿ ಪ್ರವೇಶಿಸುತ್ತದೆ. ಎರಡನೆಯ ಕಾರ್ಯ, ನೀನು ಪಾಪ ಮಾಡಿದ ತಕ್ಷಣವೇ ಆ ಪಾಪವನ್ನು ದೇವರ ಬಳಿ ನಿಜವಾಗಿ ಒಪ್ಪಿಕೊಳ್ಳಬೇಕು. ಒಂದು ಕಾಲದಲ್ಲಿ ಪಾಪ ಎಂದರೆ ಭಯ ಇರಲಿಲ್ಲ, ಅದನ್ನು ಲೈಟ್ ಆಗಿ ತೆಗೆದುಕೊಳ್ಳುತ್ತಿದ್ದೆ. ಆದರೆ ಈಗ ಪಾಪ ಮಾಡಬಾರದು, ಪಾಪದಲ್ಲಿ ಬೀಳಬಾರದು, ದೇವರಿಗೆ ಹತ್ತಿರವಾಗಿರಬೇಕು ಎಂಬ ಆಸೆ ನಿನ್ನೊಳಗಿದೆ. ಆದರೂ ನೀನು ಆ ಪಾಪದಲ್ಲಿ ಬೀಳುತ್ತೀಯಾ, ಬಿದ್ದ ನಂತರ ನೋವು ಅನುಭವಿಸುತ್ತೀಯಾ. ಅನವಶ್ಯಕವಾಗಿ ಪಾಪ ಮಾಡಿದೆನು, ದೇವರು ನನ್ನನ್ನು ಕ್ಷಮಿಸುತ್ತಾನಾ, ದೇವರು ನನ್ನ ಬಳಿಗೆ ಬರುತ್ತಾನಾ ಎಂದು ಯೋಚಿಸುತ್ತೀಯಾ. ಅವುಗಳೆಲ್ಲ ಸೈತಾನನ ಆಲೋಚನೆಗಳು. ಅವನನ್ನು ಯೇಸುವಿನ ನಾಮದಲ್ಲಿ ಗದರಿಸು. ನೀನು ಪಾಪದಲ್ಲಿ ಸೈತಾನನ ಕಾರಣದಿಂದ ಬಿದ್ದಿರುವೆ, ಆದರೆ ದೇವರಿಗಾಗಿ ಬದುಕಬೇಕು ಎಂದುಕೊಳ್ಳುತ್ತಿರುವೆ ಎಂದು ದೇವರಿಗೆ ಗೊತ್ತಿದೆ. ದೇವರು ಏನು ಹೇಳುತ್ತಾರೋ ಗೊತ್ತಾ? ನನ್ನ ಮಗನೇ, ನನ್ನ ಮಗಳೇ, ಹೌದು, ನೀನು ಬಲಹೀನನಾಗಿದ್ದೀಯಾ, ಪಾಪದಲ್ಲಿ ಬಿದ್ದಿದ್ದೀಯಾ, ನನ್ನ ಬಳಿಗೆ ಬಾ, ನಿನ್ನನ್ನು ನಾನು ಎಬ್ಬಿಸುತ್ತೇನೆ, ನಿನ್ನನ್ನು ಶುದ್ಧಗೊಳಿಸಿ ಪರಿಶುದ್ಧನಾಗಿ ಮಾಡುತ್ತೇನೆ. ಆದರೆ ಸೈತಾನನು ಏನು ಹೇಳುತ್ತಾನೆ ಗೊತ್ತಾ? ನೀನು ಪ್ರಾರ್ಥನೆ ಮಾಡುತ್ತೀಯಾ, ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನಾ? ನಿನ್ನಂತಹ ಪಾಪಿಗಳನ್ನು ಆತನು ಇಷ್ಟಪಡುವುದಿಲ್ಲ, ಆತನು ನಿನ್ನನ್ನು ಬಿಟ್ಟಿದ್ದಾರೆ ಎಂದು ಹೇಳುತ್ತಾ ನಿನ್ನನ್ನು ನಾಶನದ ಕಡೆಗೆ ಕರೆದೊಯ್ಯುತ್ತಾನೆ. ಅಂತಹ ಮಾತುಗಳನ್ನು ನೀನು ನಂಬಬೇಡ. ದೇವರು ನಿನ್ನನ್ನು ತನ್ನ ಕರಗಳಲ್ಲಿ ಕೆತ್ತಿ ಇಟ್ಟಿದ್ದಾರೆ. ನೀನು ನನ್ನ ಸೊತ್ತು ಎಂದು ದೇವರು ನಿನ್ನೊಂದಿಗೆ ಹೇಳುತ್ತಾರೆ. ನೀತಿವಂತನು 7 ಬಾರಿ ಬಿದ್ದರೂ ಮತ್ತೆ ಹೇಳುವನು ಎಂದು ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದುತ್ತೇವೆ. ಹೌದು, ಆ ವಾಕ್ಯ ಸತ್ಯ. ನೀನು ಪಾಪ ಮಾಡಬೇಕೆಂದು ಯೋಚಿಸಿ ಪಾಪದ ಹಿಂದೆ ಓಡಿದಾಗ ಅದು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಆದರೆ ಯಾವಾಗ ನೀನು ಇನ್ನೆಂದಿಗೂ ಪಾಪ ಮಾಡಬಾರದು, ದೇವರಿಗೆ ಇಷ್ಟವಾಗುವಂತೆ ಬದುಕಬೇಕು ಎಂದುಕೊಳ್ಳುತ್ತೀಯೋ, ಆಗಲೇ ನಿಜವಾದ ಶೋಧನೆ ಆರಂಭವಾಗುತ್ತದೆ. ನೀನು ಬಿಟ್ಟ ಪ್ರತಿಯೊಂದು ಪಾಪವು ನಿನ್ನೊಂದಿಗೆ ಯುದ್ಧ ಮಾಡುತ್ತದೆ. ಆ ಪಾಪದೊಂದಿಗೆ ಯುದ್ಧ ಮಾಡುವುದು ಸ್ವಲ್ಪ ಕಷ್ಟವಾಗುತ್ತದೆ. ಯೇಸು ನಿನ್ನೊಂದಿಗೆ ಇದ್ದಾರೆ ಎಂಬ ಭಾವನೆಯೊಂದಿಗೆ ನೀನು ಆತನನ್ನು ಕೇಳಬೇಕು. ಏಸಯ್ಯ, ಈ ಪಾಪದ ವಿಷಯದಲ್ಲಿ ನಾನು ಬಲಹೀನನು, ನಾನು ನಿಂತುಕೊಳ್ಳಲು ಸಾಧ್ಯವಿಲ್ಲ, ನನ್ನಿಂದ ಆಗುವುದಿಲ್ಲ, ನೀನೇ ನನ್ನನ್ನು ನಿಯಂತ್ರಿಸಿ, ನೀನೇ ನನ್ನನ್ನು ಕಾಪಾಡು ಪ್ರಭುವೆ ಎಂದು ಕೇಳಬೇಕು. ಇದನ್ನು ಪ್ರತಿದಿನ ಅಭ್ಯಾಸ ಮಾಡುತ್ತಾ ಇರಬೇಕು. ದೇವರು ನಿನಗೆ ಜಯ ಕೊಡುತ್ತಾರೆ. ಆದರೆ ಕೆಲವೊಮ್ಮೆ ನೀನು ಮತ್ತೆ ಬೀಳಬಹುದು. ಆಗ ಧೈರ್ಯ ಕಳೆದುಕೊಳ್ಳಬೇಡ, ಆ ಪಾಪದಲ್ಲೇ ಉಳಿಯಬೇಡ. ನೀನು ಪಾಪ ಮಾಡಿದ ತಕ್ಷಣವೇ ಆ ಪಾಪವನ್ನು ದೇವರ ಬಳಿ ನಿಜವಾಗಿ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟರೆ ಆತನು ಖಂಡಿತವಾಗಿ ನಿನ್ನನ್ನು ಕ್ಷಮಿಸಿ ಪಾಪದ ಮೇಲೆ ಜಯ ನೀಡುತ್ತಾರೆ. ಏಕೆಂದರೆ ನೀತಿವಂತನು 7 ಬಾರಿ ಬಿದ್ದರೂ ಮತ್ತೆ ಹೇಳುವನು. ಈಗಿನ ಪರಿಸ್ಥಿತಿಯಲ್ಲಿ ನೀನು ಪಾಪ ಮಾಡುತ್ತಿದ್ದೀಯೋ ಅಥವಾ ತಿಳಿಯದೆ ಪಾಪದಲ್ಲಿ ಬಿದ್ದ ಸ್ಥಿತಿಯಲ್ಲಿ ಇರಬಹುದು. ಆದರೆ ಹಾಗೇ ಬಿದ್ದ ಸ್ಥಿತಿಯಲ್ಲಿ ಉಳಿಯಬೇಡ. ಎದ್ದು ನಿಲ್ಲು, ಮತ್ತೆ ಯುದ್ಧವನ್ನು ಆರಂಭಿಸು. ದೇವರಿಂದ ಕ್ಷಮೆ ಕೇಳು. ನನ್ನ ಜೀವನ ಇಷ್ಟೇ, ಸಾಯುವುದು ಉತ್ತಮ ಎಂದು ಯೋಚಿಸಬೇಡ. ಇಂದು ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ನನಗೆ ಗೊತ್ತಿದೆ ನೀನು ಬಿದ್ದಿದ್ದೀಯಾ, ನನಗೆ ಗೊತ್ತಿದೆ ನೀನು ಸೈತಾನನ ಬಲೆಗೆ ಸಿಕ್ಕಿದ್ದೀಯಾ. ಬಾ, ಮತ್ತೆ ನಾನು ನಿನ್ನನ್ನು ಎಬ್ಬಿಸುತ್ತೇನೆ. ಆ ದಿನ ಕುಸಿದ ದಾವಿದನ ಗುಡಾರವನ್ನು ನಾನು ಹೇಗೆ ಎಬ್ಬಿಸಿದ್ದೇನೋ ಹಾಗೆಯೇ ನಿನ್ನನ್ನು ಎಬ್ಬಿಸುತ್ತೇನೆ. ನಿನಗೆ ಯುದ್ಧವನ್ನು ಕಲಿಸಿ ಪಾಪವನ್ನು ಜಯಿಸಲು ಶಕ್ತಿಯನ್ನು ನೀಡಿ ಪರಿಶುದ್ಧ ಜೀವನಕ್ಕೆ ನಡೆಸುತ್ತೇನೆ ಎಂದು ದೇವರು ಹೇಳುತ್ತಾರೆ. 3ನೆಯ ಕಾರ್ಯ, ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ನೀನು ಎಷ್ಟು ಭಕ್ತಿಯಿಂದ ಬದುಕಿದರೂ, ಪ್ರತಿ ಭಾನುವಾರ ಚರ್ಚೆಗೆ ಹೋದರೂ ಪ್ರಾರ್ಥನೆ ಮಾಡದೇ ಇದ್ದರೆ ಖಂಡಿತವಾಗಿ ಪಾಪದಲ್ಲಿ ಬೀಳುತ್ತೀಯಾ. ಇದು ನಾನು ಹೇಳುವುದಲ್ಲ, ಯೇಸು ಪ್ರಭುವೇ ನೇರವಾಗಿ ಹೇಳುತ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ಸಿದ್ಧವಾಗಿದೆ, ಆದರೆ ದೇಹವು ಬಲಹೀನವಾಗಿದೆ ಎಂದು ಹೇಳಿದರು. ಇಲ್ಲಿ ಗಮನಿಸಿ, ಯೇಸು ಪ್ರಭುವೇ ಶೋಧನೆಗೆ ಬೀಳಬಾರದೆಂದರೆ ಪ್ರಾರ್ಥನೆ ಮಾಡಬೇಕು ಎಂದು ಹೇಳಿದರು. ಆದುದರಿಂದ ಪ್ರಾರ್ಥನೆ ಕ್ರೈಸ್ತ ಜೀವನದಲ್ಲಿ ತುಂಬ ಮುಖ್ಯ. ಪ್ರಾರ್ಥನೆ ಇಲ್ಲದೆ ಅನೇಕ ಪಾಸ್ಟರ್ಗಳು ನಾಶವಾಗಿದ್ದಾರೆ. ಪ್ರಾರ್ಥನೆ ಇಲ್ಲದೆ ಅನೇಕ ವಿಶ್ವಾಸಿಗಳು ಪಾಪದಲ್ಲಿ ಬಿದ್ದಿದ್ದಾರೆ. ಒಮ್ಮೆ ಬಿಲಿ ಗ್ರಾಮ್ ಅವರಿಗೆ ಒಬ್ಬರು ಹೀಗೆ ಕೇಳಿದರು, ಸರ್, ನೀವು ಇಷ್ಟು ದೊಡ್ಡ ಸೇವೆ ಮಾಡುತ್ತಿದ್ದೀರಲ್ಲ, ಹೇಗೆ ಮಾಡುತ್ತೀರಾ? ನಿಮ್ಮ ರಹಸ್ಯ ಏನು? ನಿಮ್ಮ ಶಕ್ತಿ ಏನು? ಅದಕ್ಕೆ ಅವರು ಹೀಗೆ ಹೇಳಿದರು, 1 ಪ್ರಾರ್ಥನೆ, 2 ಪ್ರಾರ್ಥನೆ, 3 ಪ್ರಾರ್ಥನೆ. ಪ್ರಾರ್ಥನೆಯೇ ನನ್ನ ಆಯುಧ. ನೋಡಿ, ಅಷ್ಟು ದೊಡ್ಡ ದೇವರ ಸೇವಕನೇ ಪ್ರಾರ್ಥನೆಗೆ ಮೊದಲ ಮಹತ್ವ
ಮಹತ್ವ ನೀಡಿದರು. ನನಗೆ ಪರಿಚಯವಿರುವ ಒಬ್ಬ ಅಣ್ಣ ಒಮ್ಮೆ ದೇವರಲ್ಲಿ ಬೆಂಕಿಯಂತೆ ಉರಿಯುತ್ತಿದ್ದರು. ಆತನು ಅನೇಕ ಮಂದಿಯನ್ನು ರಕ್ಷಣೆಯ ಕಡೆಗೆ ನಡೆಸಿದರು, ಆದರೆ ಈಗ ಪಾಪದಲ್ಲಿ ಬಿದ್ದಿದ್ದಾರೆ. ಹೀಗೆ ಯಾಕಾಯಿತು ಎಂದು ಕೇಳಿದಾಗ ಆತನು ಒಂದೇ ಮಾತು ಹೇಳಿದ, ಪ್ರಾರ್ಥನೆಯ ಜೀವನದಲ್ಲಿ ಹಿಂದೆ ಬಿದ್ದೆ, ಅದಕ್ಕೆ ಪಾಪದಲ್ಲಿ ಬಿದ್ದೆ ಎಂದನು. ಆದುದರಿಂದ ದೇವರ ಅಗ್ನಿ ನಿನ್ನ ಮೇಲೆ ಇಳಿಯಬೇಕು ಎಂದರೆ, ನಿನ್ನ ಭಕ್ತಿ ತಣ್ಣಗಾಗದೆ ಉರಿಯಬೇಕು ಎಂದರೆ, ಪಾಪವನ್ನು ಜಯಿಸಿ ಪರಿಶುದ್ಧವಾಗಿ ಬದುಕಬೇಕು ಎಂದರೆ ಪ್ರಾರ್ಥನೆ ನಿನ್ನ ಜೀವನದಲ್ಲಿ ಅವಶ್ಯಕತೆ. ಪ್ರಾರ್ಥನೆ ಇಲ್ಲದಿದ್ದರೆ ಆತ್ಮೀಯ ಜೀವನದಲ್ಲಿ ಸ್ಥಿರವಾಗಿ ನಿಲ್ಲಲು ಸಾಧ್ಯವಿಲ್ಲ. ಪ್ರಾರ್ಥನೆಯಿಂದ ನೀನು ಪಾಪವನ್ನು ಜಯಿಸಬಹುದು. ಪ್ರಾರ್ಥನೆಯೇ ನಿನ್ನ ಬಲವಾದ ಆಯುಧ. ಇವಾಗ ನಾನು 3 ಕಾರ್ಯಗಳನ್ನು ಹೇಳಿದ್ದೇನೆ. 1, ಮರಣದವರೆಗೆ ಶಿಲುಬೆಯ ದೃಶ್ಯವನ್ನು ಧ್ಯಾನಿಸಬೇಕು. ನಿನಗಾಗಿ ಯೇಸು ಸತ್ತರು ಎಂದು ಯೋಚಿಸಿ ಪಾಪ ಮಾಡಬಾರದು ಎಂದು ಕಠಿಣ ಹೃದಯವನ್ನು ಮುರಿಯಬೇಕು. 2, ಪಾಪ ಮಾಡಿದ ತಕ್ಷಣವೇ ದೇವರ ಬಳಿ ನಿಜವಾದ ಪಶ್ಚಾತ್ತಾಪದ ಹೃದಯದಿಂದ ಒಪ್ಪಿಕೊಳ್ಳಬೇಕು. 3, ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಈ 3 ಕಾರ್ಯಗಳನ್ನು ನೀನು ದಿನನಿತ್ಯದ ಅಭ್ಯಾಸವಾಗಿ ಮಾಡಿಕೊಂಡು ದೇವರಿಗಾಗಿ ಬದುಕಬೇಕು ಎಂಬ ಆಸೆಯಿಂದ ಇದ್ದರೆ ದೇವರು ಖಂಡಿತವಾಗಿ ನಿನ್ನೊಳಗೆ ಕಾರ್ಯವನ್ನು ಆರಂಭಿಸುತ್ತಾರೆ. ಕೆಲವೇ ದಿನಗಳಲ್ಲಿ ನಿನ್ನೊಳಗೆ ಬದಲಾವಣೆಗೆ ಶುರುವಾಗುವುದನ್ನು ನೀನೇ ಗಮನಿಸಬಹುದು. ಅದೇ ರೀತಿ ನಿನ್ನಲ್ಲಿ ಬದಲಾವಣೆಗೆ ಬಂದಿದೆ ಎಂದು ಇತರರು ಸಾಕ್ಷಿ ಹೇಳುತ್ತಾರೆ. ನಾನು ಹೇಳುವುದನ್ನು ಒಮ್ಮೆ ಯೋಚಿಸು. ಈ ಲೋಕದಲ್ಲಿ 2 ವರ್ಷ ಪ್ರೀತಿಸಿದವರು ಒಬ್ಬರಿಗಾಗಿ ಒಬ್ಬರು ಸಾಯುತ್ತೇವೆ ಎಂದು ಹೇಳುತ್ತಾರೆ. ಡ್ರಗ್ಸ್ಗೆ ಅಡಿಕ್ಟ್ ಆದವರು ಅದರಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಮೊಬೈಲ್ ಗೇಮ್ಗಳಿಗೆ ಅಡಿಕ್ಟ್ ಆದವರು ಆಟವಾಡದೇ ಇರಲು ಸಾಧ್ಯವಾಗುತ್ತಿಲ್ಲ. ಆಕರ್ಷಣೆಯನ್ನು ನೋಡಿ ಪ್ರೀತಿ ಎಂದು ತಪ್ಪಾಗಿ ಭಾವಿಸಿ ಬದುಕುತ್ತಿದ್ದಾರೆ. ಆದರೆ ನಿನಗಾಗಿ ಮಾತ್ರ ಶಿಲುಬೆಯಲ್ಲಿ 1 ಹನಿ ರಕ್ತವೂ ಉಳಿಯದಂತೆ ಯೇಸು ಸತ್ತರು. ಆತನಿಗಾಗಿ ನೀನು ದಿನಕ್ಕೆ 1 ಗಂಟೆ ಪ್ರಾರ್ಥನೆ ಮಾಡಲಾರೆಯಾ? ಆತನ ಪ್ರೀತಿಯನ್ನು ಧ್ಯಾನಿಸಲಾರೆಯಾ? ಲೋಕದಲ್ಲಿ ಪಾಪದಲ್ಲಿರುವವರು ದಾಸರಾಗಿದ್ದಾರೆ, ಆದರೆ ನೀನು ಯೇಸು ಪ್ರಭುವಿನ ಮಗ ಮಗಳು, ಪರಲೋಕದ ವಾರಸುದಾರ. ಹಾಗಿದ್ದರೆ ನೀನು ಆತನಿಗೆ ಎಷ್ಟು ಬದ್ಧನಾಗಿರಬೇಕು, ಏಸಯ್ಯನನ್ನು ಎಷ್ಟು ಆಳವಾಗಿ ಪ್ರೀತಿಸಬೇಕು. ಇನ್ನು ನೀನೇ ಯೋಚಿಸು. ಇಂದು ಈ ವಿಡಿಯೋ ಕೇಳಿದ ನಂತರವೂ ನೀನು ಹಳೆಯ ಜೀವನದಲ್ಲೇ ಮುಂದುವರಿಯಬೇಡ. ಇದೇ ಕ್ಷಣದಿಂದ ಒಂದು ನಿರ್ಧಾರ ತೆಗೆದುಕೋ, ನಾನು ದೇವರಿಗಾಗಿ ಬದುಕುತ್ತೇನೆ ಎಂದು. ಇಂದು ರಾತ್ರಿ ಮಲಗುವ ಮೊದಲು ಕನಿಷ್ಠ 10 ನಿಮಿಷವಾದರೂ ಪ್ರಾರ್ಥನೆ ಮಾಡು. ನಿನ್ನ ಹೃದಯವನ್ನು ದೇವರ ಮುಂದೆ ತೆರೆ. ನಿನ್ನ ಬಲಹೀನತೆಗಳನ್ನು ಮರೆಯಬೇಡ. ಸಣ್ಣ ಚಾಲೆಂಜ್ ತೆಗೆದುಕೋ. ಮುಂದಿನ 7 ದಿನಗಳ ಕಾಲ ಪ್ರತಿದಿನ ಪ್ರಾರ್ಥನೆ ಮಾಡು. ಪಾಪವನ್ನು ದೂರವಿರಿಸಲು ಪ್ರಯತ್ನಿಸು. ದೇವರ ವಾಕ್ಯ ಓದು. ನೀನು ನಿನ್ನ ಜೀವನದಲ್ಲಿ ಬದಲಾವಣೆ ಕಾಣುತ್ತೀಯಾ? ನೀನು ಒಬ್ಬನೇ ಅಲ್ಲ, ದೇವರು ನಿನ್ನ ಜೊತೆ ಇದ್ದಾರೆ. ನೀನು ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲಲು ದೇವರು ಸಹಾಯ ಮಾಡುತ್ತಾರೆ. ನೀನು ದೇವರಿಗಾಗಿ 1 ಹೆಜ್ಜೆ ಹಾಕಿದರೆ ದೇವರು ನಿನ್ನ ಕಡೆಗೆ 100 ಹೆಜ್ಜೆ ಹಾಕುತ್ತಾರೆ. ಈ ವಿಡಿಯೋವನ್ನು ಮತ್ತೊಬ್ಬರಿಗೂ ಶೇರ್ ಮಾಡಿ. ಒಂದು ಆತ್ಮ ದೇವರಿಗೆ ಹತ್ತಿರವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.